ನಾನು ಲಾಸ್ಟ್ ಟೈಮು ಸುದಿ ಅವರಿಗೂ ಇದೇ ಪ್ರಶ್ನೆಯನ್ನ ಕೇಳಿದೆ. ವೀಕೆಂಡ್ ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಏನಾದ್ರು ಹೇಳ್ತಾರೆ ಅಂತಂದಾಗ ಹೊರಗಡೆ ವೀಕ್ಷಕರು ಚಪ್ಪಾಳೆ ತಡ್ತಾರೆ. ಸೊ ಇವ್ರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇವ್ರೇನೋ ಉಲ್ಟಾ ಮಾತಾಡಿದ್ರು ಅಥವಾ ಸಂಚಾಶಿ ಕೊಟ್ರು ಅಂತಂದಾಗ್ಲೂ ಕೂಡ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ಏನು ಅನ್ನೋದು ನಮಗ್ ಕೇಳಿಸುತ್ತೆ. ಅವ್ರಿಗೆ ಕೇಳಿಸ್ತಿಲ್ವಾ ಅದು ಅಂತ. ಅಲ್ಲಿ ಮನೇಲಿ ಏನಾಗ್ಬಿಟ್ಟಿದೆ, ಕೇಳಿಸ್ತಾ ಇದೆ ಆಡಿಯನ್ಸ್ ರಿಯಾಕ್ಷನ್ ಏನು ಅಂತ ಹೇಳಿ ಗೊತ್ತಾಗ್ತಾ ಇದೆ, ಎಲ್ಲ ಗೊತ್ತಾಗ್ತಾ ಇದೆ. 3 ವಾರ ನಾನು ಅಶ್ವಿನಿ ಅವ್ರು ಬೈದಿದ್ದು ನಾನು ನೋಡಿಲ್ಲ. ಸುದೀಪ್ ಸರ್ ನಾನು ಇದ್ದಿದ್ದು 3 ವಾರದಲ್ಲಿ ಅಶ್ವಿನಿ ಅವ್ರಿಗೇನು ಬೈದಿದ್ದು ನೋಡಿಲ್ಲ. ಬಟ್ ಜಾನ್ವಿ ಅವ್ರಿಗೆ ಬುದ್ಧಿವಾದ ಹೇಳಿದ್ದಾರೆ, ಒಪ್ಕೊಳ್ತೀನಿ. ಆ ಬುದ್ಧಿವಾದನ ಅವರು ತಪ್ಪಾಗಿ ತಿಳ್ಕೊಂಡ್ರು ಅನಿಸುತ್ತೆ. ಮೇ ಬಿ ಚಪ್ಪಾಳೆ ಬರ್ತಾ ಇದೆ ಅಂತ ಅಂದರೆ ನಾವೇನೋ ಸೌಂಡ್ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಚಪ್ಪಾಳೆ ಬರ್ತಾ ಇದೆ ಅಂತ ಯಾರು ಪಾಸಿಟಿವ್ ಆಗಿ ತಗೊಳ್ತಾ ಇದ್ದಾರೆ, ಇಲ್ಲಿ ನೆಗೆಟಿವ್ ಇರೋದನ್ನ ಅಂತ ಅಷ್ಟೇ. ಯಾಕಂದರೆ ನಮ್ಗೆ ಅಲ್ಲಿ ಒಳಗಡೆ ಕೂತಾಗ ನಮಗೆ ಫೀಲ್ ಆಗ್ತಾ ಇತ್ತು. ಯಾಕಂದರೆ ತಪ್ಪು ಅಂತ ಹೇಳಿದಾಗ ಅದನ್ನು ತಿತ್ಕೊಂಡು ನಡಿಬೇಕು. ಯಾಕಂದರೆ 3ನೇ ವಾರ ಬಂದು ನನಗೇನೆ ಸುದೀಪ್ ಸರು ರಿಷಾ ಯು ಆರ್ ಡೂಯಿಂಗ್ ರಾಂಗ್ ಅಂದಾಗ ನಾನು ತಿತ್ಕೊಂಡು ಆಡಿದ್ದೀನಿ, ಆ ಪ್ರೋಸೆಸ್ ಕೊಟ್ಟೆ ಟೈಮ್ಗೆ. ಬಟ್ ಎಲ್ಲೋ ನನ್ನ ಬ್ಯಾಡ್ ಲಕ್ ನನಗೆ ಆಚೆ ಬಂದೆ ಅನ್ನೋದು ಬಿಟ್ಟರೆ ಅದು ಒಳ್ಳೆ ಕಲಿಕೆ ಅಲ್ಲ. ಅವರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಸುದೀಪ್ ಸರ್ದು. ನೋಡಿದ್ರೆ ಪ್ರತಿ ವಾರದಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಇದೆ. ಅವರ ಕಾಂಟ್ರಿಬ್ಯೂಷನ್ನು ಬುದ್ಧಿವಾದ ಹೇಳೋದಕ್ಕಾಗಲಿ, ನಾನು ಇವತ್ತು ಬಂದು ಕೂತ್ಕೊಂಡು ಇಷ್ಟು ಚೆನ್ನಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಅದಕ್ಕೊಂದು ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ.